ವೈಕುಂಠ ಏಕಾದಶಿಯ ಶುಭಾಶಯಗಳು. ಎಲ್ಲರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ. ಫ್ರೆಂಡ್ಸ್, ಇವಾಗ ಏನ್ ನೋಡ್ತಿದಾರೆ, ಇದು ಕಲ್ಲು ಕ್ರಾಸ್ ಅಂತ. ಇಲ್ಲಿಂದ ನಾವು ಲೆಫ್ಟಿಗೆ ಹೋಗ್ಬೇಕು. ನೋಡಿ, ನಮ್ಮ ಅಮ್ಮನೂ ನಮ್ಮ ಮಿಸಸ್ಸು ನನ್ನ ಮಗಳು ಅಲ್ಲಿ ಬಾಳೆಹಣ್ಣು ತಗೋತಿದ್ದಾರೆ. ಬಾಳೆಹಣ್ಣು, ಹೂವನುವ. ನೋಡಿ, ಇದು ಕಲ್ಲು ಕ್ರಾಸ್ ಅಂತ ನೋಡ್ತಿರ್ಬೋದು. ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ನಾವು ಇಲ್ಲಿ ಸ್ಕೂಲಿಗೆ ಬರ್ತಿದ್ದು ಇದೇ ಕಲ್ಲು ಕ್ರಾಸ್ಗೆ. ಬನ್ನಿ, ಇವಾಗ ಸಂಪಿ ಕಡೆಗೆ ಹೋಗೋಣ ಪಯಣನ. ನೋಡಿ ಫ್ರೆಂಡ್ಸ್, ನಮ್ಮ ಅಮ್ಮನ ಕಲ್ಲು ಕ್ರಾಸ್ ಅಲ್ಲಿ ಬಿಟ್ಬಿಟ್ಟು ತಿರ್ಗಿ ರಿವರ್ಸ್ ಆಯ್ತಿದೀವಿ ಕರ್ಕ ಬರಕ್ಕೆ. ನಮ್ಮ ಅಮ್ಮ ಹತ್ತೈತೆ ಅಂದ್ಬಿಟ್ಟು ಡೋರ್ ಹಾಕಾರೆ, ನಾನ್ ಕಾರ್ ಸ್ಟಾರ್ಟ್ ಮಾಡ್ಕೊಂಡ್ ಮೂವ್ ಮಾಡ್ಕೊಂಡ್ ಬಂದಿದ್ದೀನಿ. ಇವಾಗ ತಿರ್ಗಾ ಕಲ್ಲು ಕ್ರಾಸಿಗೆ ಹೋಯ್ತಿದೀವಿ. ನೋಡ್ತಿರ್ಬೋದು ಫ್ರೆಂಡ್ಸ್, ಕಾರ್ನೆಲ್ಲ ಇಲ್ಲೇ ಪಾರ್ಕಿಂಗ್ ಮಾಡ್ಬೇಕು. ಇಲ್ಲಿ ಪಾರ್ಕಿಂಗ್ ಮಾಡ್ಕೊಂಡು ಎಲ್ಲಾರು ನಡ್ಕೊಂಡು ಹೋಯ್ತಿದ್ದೀವಿ. ಸಂಪಿ ಊರಿಗೆ ಬಂದಿದ್ದಾಯ್ತು. ನೋಡಿ, ಇಲ್ಲೇ ಆ ಪೊಲೀಸ್ನನ್ನು ಸಹ ಕಾವಲಿಗೆ ಹಾಕಿದ್ದಾರೆ. ಯಾವುದೇ ತರದ್ದು ಘಟನೆಗಳು ನಡೀಬಾರ್ದು ಅಂತ ಸಿಕ್ಕಾಬಟ್ಟೆ ಪೊಲೀಸ್ ಇದೆ ಇಲ್ಲಿ. ನೋಡ್ತಿರಲ್ಲ, ಎಲ್ಲಾರು ನಡ್ಕೊಂಡು ಹೋಯ್ತಾ ಇದೀವಿ ದೇವಸ್ಥಾನದ ಹತ್ರಕ್ಕೆ. ನೋಡ್ತಿರ್ಬೋದು ಫ್ರೆಂಡ್ಸ್, ಮೇನ್ ಎಂಟ್ರೆನ್ಸ್ಗೆ ಎಲ್ಲ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ನೈಟ್ ಟೈಮ್ ಆದ್ರೆ ಇದ್ದು ಚೆನ್ನಾಗಿ ಕಾಣಿಸ್ತದೆ. ಅಂದ್ರೆ ನೈಟ್ ಟೈಮ್ ಅಲ್ಲಿ ಇಲ್ಲಿ ರಶ್ ಆದಾಗ ಮಕ್ಳುಗಳನ್ನ ಎತ್ಕೊಂಡು ದರ್ಶನ ಮಾಡೋದು ತುಂಬಾ ಕಷ್ಟ. ನೋಡ್ತಿರ್ಬೋದು, ಎಲ್ಲ ಪೂರ್ತಿ ಒಳ್ಳೆ ಜಾತ್ರೆ ಫಂಕ್ಷನ್ ನಡೆದಂಗೆ ನಡೀತಾ ಇದೆ. ವೈಕುಂಠ ಏಕಾದಶಿ ವರ್ಷ ಸಹ ಇಲ್ಲಿ ಇದೇ ತರ ನಡೀತದೆ. ನಾವಿವಾಗ ದರ್ಶನಕ್ಕೆ ಹೋಗಿ ನಿಂತ್ಕೊಬೇಕು. ಹೋಯ್ತಾ ಇದೀವಿ, ಬನ್ನಿ. ನೋಡ್ತಿರ್ಬೋದು ಫ್ರೆಂಡ್ಸ್, ಇದೇ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂತ ದಾರಿ. ನೋಡ್ತಿರ್ಬೋದು ಹೆಂಗೆ ಮದುವೆ ಸಿಂಗಾರ ಆದಂಗೆ ಆಗಿದೆ ಈ ದಾರಿ. ನನ್ನ ಮಗಳು ನಾನು ಇಬ್ರು ಹೋಯ್ತಾ ಇದ್ದೀವಿ. ಅವಳು ನೆತ್ಕೊಂಡಿದ್ದೀನಿ ನಾನು. ಮಕ್ಮಕ್ಕನೇ ನೋಡ್ತಾಳೆ, ನಮ್ಮ ಅಪ್ಪ ಯಾರ ಕೈಲಿ ಮಾತಾಡ್ತಾ ಇದೆ ಅಂತ. ಇದು ಶನೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲೂ ಎಲ್ಲ ಚೆನ್ನಾಗಿ ಪೂಜೆ ಗೀಜೆ ಎಲ್ಲ ಮಾಡಿದ್ದಾರೆ ದೇವಸ್ಥಾನದ. ತುಂಬಾ ಕ್ಯೂ ಇದೆ ಫ್ರೆಂಡ್ಸ್. ಅದಕ್ಕೆ ಅಪ್ಪಾಜಿನ ಅಲ್ಲಿ ದೇವಸ್ಥಾನ ಮುಂದೆ ಕುಣಿಸ್ಬರೋಣ ಅಂತ ಕರ್ಕೊಂಡು ಹೋಗ್ತಿದ್ದೀನಿ. ನೋಡ್ತಿರ್ಬೋದು ಕ್ಯೂ ಸಿಸ್ಟಮ್ ತುಂಬಾ ಕ್ಯೂ ಇದೆ. ಒಂದು ರೌಂಡ್ ದೇವಸ್ಥಾನ ಒಂದು ರೌಂಡ್ ಬರ್ಬೇಕು, ಅಷ್ಟೊಂದು ಕ್ಯೂ ಇದೆ. ಬನ್ನಿ, ಅಪ್ಪಾಜಿನಲ್ಲಿ ದೇವಸ್ಥಾನ ಮುಂದೆಗಡೆ ಕುಣಿಸ್ಕೊಂಡು ಬರ್ತೀನಿ. ಜನ ಸಾಗರವೇ ವೈಕುಂಠ ಸ್ವಾಮಿ ದರ್ಶನ ಮಾಡಕ್ ಬಂದಿದೆ. ಶ್ರೀನಿವಾಸ ಚಂಪಕಾಪುರಿ ಸಂಪಿಗೆ ಸ್ವಾಮಿ ದರ್ಶನ ಮಾಡಕ್ಕೆ ಜನ ಸಾಗರವೇ ಹರಿದು ಬಂದಿದೆ. ಇವಾಗ ಇಲ್ಲಿ ಏನು ನೋಡ್ತಿದ್ರು ಇದೆಲ್ಲ ಫ್ರೆಂಡ್ ವೈಕುಂಠ ಅಂದರೆ ಒಳಗಡೆ ಇದೆ. ನೋಡಬೇಕು ಅಂದರೆ 2 ಕಣ್ಣು ಸಾಲಲ್ಲ. ಬನ್ನಿ ತೋರಿಸ್ತೀನಿ. ನಮ್ಮ ಫ್ಯಾಮಿಲಿ ಎಲ್ಲ ಬಂದಿರೋದ್ರಿಂದ ಸ್ವಲ್ಪ ಏನು ಅಂದರೆ ಜಾಸ್ತಿ ಹೆಚ್ಚಿಗೆ ವಿಡಿಯೋ ಮಾಡೋಕ್ಕಾಗಿಲ್ಲ ಇದರೊಳಗೆ. ನೆಕ್ಸ್ಟ್ ಪಾರ್ಟಲ್ಲಿ ಪೂರ್ತಿ ತೋರಿಸ್ತೀನಿ. ಬನ್ನಿ ಇವಾಗ ಒಳಗೆ ಹೋಗೋಣ. ಇವಾಗ ದೇವ್ರನ್ನ ಒಳಕ್ಕೆ ವೈಕುಂಠ ದ್ವಾರ ಕುಣಿಸೋಕೆ ಹೋಗಿದ್ದಾರೆ ಫ್ರೆಂಡ್ಸ್. ಈ ಸ್ವಾಮಿ ನೋಡ್ತಿರ್ಬೋದು ಸುಂಕುರುದಮ್ಮ ಹಾಗೆ ಕೆಂಚರಾಯ. ಈ ಸ್ವಾಮಿನೂ ಸಹ ಇಲ್ಲಿ ಆಗಮಿಸಿರ್ತಾರೆ. ನೋಡ್ತಿರ್ಬೋದು ಇದೇ ವೈಕುಂಠ ದ್ವಾರ. ಇನ್ನು ಓಪನ್ ಆಗಿಲ್ಲ, ನಾವು ಓಪನ್ ಆಗಲಿ ಅಂತ ಕಾಯ್ತಿದ್ದೀವಿ. ಇನ್ನೊಂದು ಅರ್ಧ ಗಂಟೆಲೆಲ್ಲ ಓಪನ್ ಮಾಡ್ತಾರೆ. ಎಲ್ಲ ಇಲ್ಲಿ ವಿಧಿವಿಧಾನ ಸಂಪ್ರದಾಯಗಳನ್ನೆಲ್ಲ ಪೂರ್ತಿ ಯಾರ್ಯಾರು ಫಸ್ಟು ಒಳಗೆ ಹೋಗ್ಬೇಕು ಎಲ್ಲದನ್ನೂ ಇಲ್ಲಿ ಹೇಳಿ ಆಮೇಲೆ ಬಾಗಿಲು ಓಪನ್ ಮಾಡೋದು. ಅವರೇ ಹೋಗ್ಬೇಕು, ದಾಸಪ್ಪರು ಹೋಗ್ಬೇಕು, ಆಮೇಲೆ
ಗುಡಿಯ ಒಂದು ಮೇನ್ ಅರ್ಚಕರು ಹೋಗ್ಬೇಕು, ಈ ಥರ ಎಲ್ಲ ಇರುತ್ತೆ ಇಲ್ಲಿ ಸಂಪ್ರದಾಯ. ಇದನ್ನೆಲ್ಲ ಆದಮೇಲೆ ಮಾಮೂಲಿ ಜನಗಳಿಗೆ ಒಳಗಡೆಗೆ ಪ್ರವೇಶ ಕೊಡೋದು. ಬನ್ನಿ ಇವಾಗ ನೋಡೋಣ ಯಾವ ಥರಕ್ಕೆ ಎಲ್ಲ ಸಂಪ್ರದಾಯನ ಆಚರಿಸ್ತಾರೆ ಅನ್ನೋದನ್ನ. ಯಾರು ಈ ವಿಡಿಯೋನ ಮಿಸ್ ಮಾಡ್ಕೊಂಬೇಡಿ. ಪಾರ್ಟ್ 2 ವಿಡಿಯೋ ಅಂತ ಹಾಕಿದ್ದೀನಿ, ಇನ್ನೊಂದು ವಿಡಿಯೋನ, ಅದನ್ನು ಇನ್ನೊಂದು 2 ದಿವಸದಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಹಾಗೆ 2025 ಮುಗಿತಾ ಬಂತು, 2026ಕ್ಕೆ ಹೊಸ ವರ್ಷಕ್ಕೆ ಎಲ್ಲರೂ ಕಾಲಿಡ್ತಿದ್ದೀರಾ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು ಫ್ರೆಂಡ್ಸ್.